ಎಲ್ರಿಗೂ ನಮಸ್ಕಾರ. ನಾನು ವಿನೋದ್. ಇದು ನನ್ನ ಚಾನಲ್, ನನ್ನ ಆರ್ಥಿಕ ಹಾದಿ. ಇವತ್ತು ನಾವು 1,00,00,000 3 ವರ್ಷದಲ್ಲಿ ಸೇರಿಸಬೇಕು ಅಂತ ಹೊರಟು 8 ದಿನ ಆಗಿದೆ. ಇದು 8ನೇ ದಿನ. ಆ, ನಾನು ಆಲ್ರೆಡಿ ಹೇಳಿದ್ದೆ ಶಾರ್ಟ್ಸಲ್ಲಿ. ಇವತ್ತು ಹೇಗೆ ಹೈ ಲೆವೆಲಲ್ಲಿ ನಾನು 1,00,00,000ನ 3 ವರ್ಷದಲ್ಲಿ ಸೇರಿಸ್ಬೋದು ಅಂತ ಯೋಚನೆ ಮಾಡ್ತಿದ್ದೀನಿ. ಅದ್ರ ಬಗ್ಗೆ ವಿಡಿಯೋ ಹಾಕ್ತೀನಿ, ಲಾಂಗ್ ವಿಡಿಯೋ ಅಂತ. ಸೊ ಇದೇ ಆ ಲಾಂಗ್ ವಿಡಿಯೋ. ಸೊ ಇವಾಗ ಮೇಯ್ನಾಗಿ 3 ಪಾಯಿಂಟ್ಸ್ ಇದೆ. ಒಂದು, ನಾವು ಹೇಗೆ ನನ್ನ ಸ್ಯಾಲ್ರಿ ಒಂದು ಇನ್ಕಮ್ ಅದನ್ನು ಇಟ್ಟು ನಾವು ಪ್ಲ್ಯಾನ್ ಮಾಡ್ಬೋದು. ಎರಡನೇದು, ಒಂದು ಚಿಕ್ಕ ಬಿಸ್ನೆಸ್ ನಮ್ಮ ತಾಯಿ ಹೆಸರು ನಡೀತದೆ, ಅದರಲ್ಲಿ ಏನೋ ಒಂದು ಚಿಕ್ಕ ಇನ್ಕಮ್ ಬರ್ಬೋದು. ಸದ್ಯಕ್ಕೆ ಅದು ಬಿಸ್ನೆಸ್ಸಲ್ಲಿ ರೀಇನ್ವೆಸ್ಟ್ ಆಗ್ತದೆ, ಬಟ್ ಅದು ಏನು ಪ್ಲ್ಯಾನ್ ಅಂತ ಅದನ್ನು ನೋಡೋಣ. ಮೂರನೇದು, ಮಿಸ್ಟ್ರಿ ಬಾಕ್ಸ್. ನಾವು ಆಲ್ರೆಡಿ ಮಿಸ್ಟ್ರಿ ಬಾಕ್ಸ್ ಬಗ್ಗೆ ಮಾತಾಡಿದ್ದೀವಿ. ಇದರ ಒಂದು ನಾನು ಇನ್ಫಾರ್ಮೇಷನ್ ಕೊಡಬೇಕು ಅಂತ ಆಸೆ ಪಡ್ತೀನಿ. ಮಿಸ್ಟ್ರಿ ಬಾಕ್ಸ್ ಬಗ್ಗೆ ನಾನು ಹಾಕಿದ್ದು ಶಾರ್ಟ್ಸ್ ಆಗಲಿ ಡೀಟೇಲ್ ಆಗಲಿ ತುಂಬ ಚೆನ್ನಾಗಿ ಹೋಗಿದೆ. ಶಾರ್ಟ್ಸ್ ಅಂತೂ ಆಲ್ಮೋಸ್ಟ್ 400 ವ್ಯೂಸ್ ಮೇಲೆ ಹೋಗಿದೆ. ಸೊ ಇದ್ರಲ್ಲಿ ನಂಗೆ ಏನು ಅರ್ಥ ಆಗ್ತಿದೆ ಅಂದರೆ, ಈ ಥರ ನಾವು ಒಂದು ಹೊಸ ಐಡಿಯಾ ಮಾಡಬೇಕಾದ್ರೆ ನಿಮ್ಮೆಲ್ಲರ ಸಪೋರ್ಟ್ ಖಂಡಿತ ಸಿಗುತ್ತೆ ಅನ್ನೋದು ನನಗೆ ಗೊತ್ತಾಯಿತು. ಸೊ ನೋಡೋಣ, ನೆಕ್ಸ್ಟ್ ಏನಾದರೂ ಈ ಥರ ನನಗೆ ಬೇರೆ ಥರ ಐಡಿಯಾ ಇದ್ದು ನಾನು ಅದನ್ನು ಫಾಲೋ ಮಾಡೋಕ್ಕೆ ಶುರು ಮಾಡಿದ್ರೆ ಖಂಡಿತ ನಿಮಗೆ ಹೇಳ್ತೀನಿ. ಸೊ ಅದೊಂದು. ಸೊ ಇವಾಗ ಈ 3 ಪಾಯಿಂಟ್ನ ಡೀಟೇಲಾಗಿ ನಾನು ಏನು ಚೇಂಜ್ ಮಾಡಬೇಕು, ಚಿಕ್ಕದಾಗಿ ಏನು ಪ್ಲ್ಯಾನ್ ಮಾಡಬೇಕು ಅಂತ ಹೇಳಿದ್ದೀನಿ ಅಂತ ಅದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಮೊದಲನೇದು ಬಂದು ನನ್ನ ಸ್ಯಾಲ್ರಿ ಒಂದೇನು ಮಾಡ್ಬೋದು ಅಂದರೆ, ಇನ್ನೊಂದು ಸ್ವಲ್ಪ ತಿಂಗಳಲ್ಲಿ ಈ ವರ್ಷದಲ್ಲಿ ನನಗೊಂದು ಸಂಬಳ ಜಾಸ್ತಿ ಆಗುತ್ತೆ. ಇಲ್ಲ ಅಂದರೆ ಏನಾದರೂ ಬೇರೆ ಕೆಲಸಕ್ಕೆ ನಾನು ಏನಾದರೂ ಶಿಫ್ಟ್ ಆದೆ ಅಂದರೆ ಒಂದು ಸ್ವಲ್ಪ ಸಂಬಳ ಜಾಸ್ತಿ ಆಗುತ್ತೆ. ಸೊ ಇದು ಎರಡೂ ಕೇಸಲ್ಲಿ ಐದರ್ ನನಗೆ ಹೈಕ್ ಸಿಗಲಿ, ಇಲ್ಲ ಬೇರೆ ಎಲ್ಲಾದರೂ ನನಗೆ ಕೆಲಸ ಸಿಕ್ಕಿ ಅದರಲ್ಲಿ ಏನೋ ಒಂದು ಸಂಬಳ ಡಿಫ್ರೆನ್ಸ್ ಬಂದರೆ, ಏನೇ ಡಿಫ್ರೆನ್ಸ್ ಬಂದ್ರೂ ಡೈರೆಕ್ಟಾಗಿ ನಾನು ಅದನ್ನು ಈ ಸೇವಿಂಗ್ಸ್ಗೆ ಹಾಕ್ತೀನಿ. ಸೊ ಅದು ಹೇಗೆ, ಏನು ಅಕೌಂಟ್ ತೆಗಿತೀನ, ಬೇರೆ ಏನಾದರೂ ಇನ್ವೆಸ್ಟ್ ಮಾಡ್ತೀನ, ಅದನ್ನು ನಾನು ನೆಕ್ಸ್ಟ್ ಏನು ಮಾಡ್ತೀನೋ ಅದನ್ನಿಟ್ಟು ನಾನು ನಿಮಗೆ ಹೇಳ್ತೀನಿ. ಬಟ್ ಹೈ ಲೆವೆಲ್ ಐಡಿಯಾ, ಈ ವರ್ಷ ಇವಾಗ ಜೂನೋ ಜುಲೈಯೋ ಇಲ್ಲ ಮೇನೋ ಯಾವಾಗ ನನಗೆ ಐದರ್ ಸ್ಯಾಲ್ರಿ ಹೈಕ್ ಇಲ್ಲ ಏನಾದರೂ ನಾನು ಬೇರೆ ಏನಾದರೂ ಈ ವರ್ಷದ ಕೊನೆಯಲ್ಲೋ ಎಲ್ಲಾದರೂ ನಾನು ಕೆಲಸ ಚೇಂಜ್ ಮಾಡಬೇಕು ಅನಿಸಿ ಕೆಲಸ ಚೇಂಜ್ ಮಾಡಿದ್ರೆ ಅದರಲ್ಲಿ ಬರೋ ಒಂದು ಡಿಫ್ರೆನ್ಸ್ ಆಫ್ ಮನಿ ಅಲ್ವಾ, ಆ ದುಡ್ಡನ್ನು ನಾನು ಈ ಸೇವಿಂಗ್ಸ್ಗೆ ಹಾಕ್ತೀನಿ. ಯಾಕಂದರೆ ಇಲ್ಲಿ ತನಕ ನಾನು ಅದಕ್ಕೆ ಪ್ಲ್ಯಾನ್ ಮಾಡಿರಲಿಲ್ಲ, ಯಾವ್ದಾದ್ರು ಖರ್ಚು ಪ್ಲ್ಯಾನ್ ಮಾಡಿಲ್ಲ. ಸೊ ಅದು ಡೈರೆಕ್ಟಾಗಿ ಒಂದು ಸೇವಿಂಗ್ಸ್ ಅಕೌಂಟ್ಗೆ ಇಲ್ಲ ಬೇರೆ ಏನಾದರೂ ಇನ್ವೆಸ್ಟ್ಮೆಂಟ್ ಮಾಡೋ ಪ್ಲ್ಯಾನ್ ಇದ್ದರೆ ಅದಕ್ಕೆ ಹೋಗುತ್ತೆ. ಸೊ ಈ 3 ವರ್ಷದ ಜರ್ನಿಯಲ್ಲಿ ಅದು ಅಕೌಂಟಿಗೆ ಸೇರುತ್ತೆ. ನೆಕ್ಸ್ಟ್, ಬಿಸ್ನೆಸ್. ಸೊ ನಾನು ನಿಮ್ಗೆ ಆಲ್ರೆಡಿ ಹೇಳಿದ್ದೆ, ಬಿಸ್ನೆಸ್ಸಲ್ಲಿ ಇಲ್ಲಿ ತನಕ ಏನೇ ರೆವಿನ್ಯೂ ಬಂದಿದ್ರು, ಪ್ರಾಫಿಟ್ ಬಂದಿದ್ರು, ನಾವು ಅದನ್ನು ಆ ಸೈಡ್ ಬಿಸ್ನೆಸ್ಸಲ್ಲೇ ಹಾಕ್ತಾ ಬರ್ತಾ ಇದ್ದೀವಿ ಅಂತ. ಅದರಿಂದ ದೊಡ್ಡದಾಗಿ ತೊಗೊಂಡ್ಬಿಟ್ಟು ಏನೋ ಖರ್ಚು ಮಾಡೋದು ಅದೆಲ್ಲ ಏನು ಮಾಡಿಲ್ಲ ನಾವು. ಸೊ ಇನ್ನು ಮುಂದೆನೂ ಅಟ್ಲೀಸ್ಟ್ ನನಗೆ ಗೊತ್ತಿರೋ ಥರ ಇನ್ನೊಂದು 2 ವರ್ಷ 3 ವರ್ಷ ಅದನ್ನು ನಾನು ಮಾಡೋದಕ್ಕೆ ಹೋಗಲ್ಲ. ಸೊ ಇವಾಗ ಏನು ಪ್ಲ್ಯಾನ್ ಅಂದರೆ, ಒಂದು ಬಿಸ್ನೆಸ್ ದುಡ್ಡು ಕೂಡ ಬಿಸ್ನೆಸ್ಸಲ್ಲೇ ರೀಇನ್ವೆಸ್ಟ್ ಆಗ್ತದೆ. ಇನ್ನೊಂದು, ಸ್ಯಾಲ್ರಿಲಿ ಕೂಡ ಬಿಸ್ನೆಸ್ಸಿಗಿರೋ ಚಿಕ್ಕ ಸಾಲ ಆಗಲಿಲ್ಲ, ಬೇರೆ ಏನಾದರೂ ಕಮಿಟ್ಮೆಂಟ್ ಇರಲಿ ಅದಕ್ಕೆ ಹೋಗ್ತದೆ. ಸೊ ನಾನೇನು ಅಂದ್ಕೊಂಡೆ, ನನಗೊಂದು ಸ್ವಲ್ಪ ದಿವಸಕ್ಕೆ ಮುಂಚೆ ಯಾಕೆ ನಾವು ಇಲ್ಲಿ ತನಕ ನಾವು ನನ್ನ ದುಡ್ಡನ್ನು ಇಲ್ಲ ಬಿಸ್ನೆಸ್ ರೀಇನ್ವೆಸ್ಟ್ಮೆಂಟನ್ನ ಮಾಡಿ ಬಿಸ್ನೆಸ್ ನಡೆಸ್ತಿದ್ವಿ, ಯಾಕೆ ಯಾರಾದರೂ ಇಂಟ್ರೆಸ್ಟ್ ಇದ್ದವರು, ಯಾಕಂದರೆ 3 ವರ್ಷದಲ್ಲಿ ಡೀಸೆಂಟಾಗಿ ನಾವು ಬೆಳ್ಕೊಂಡು ಬಂದಿದ್ದೀವಲ್ಲ, ಅದ್ರ ಬಗ್ಗೆ ಯಾವ ಥರ ನಾನು ಫ್ಯೂಚರಲ್ಲಿ ಹೇಳ್ತೀನಿ. ಬಿಸ್ನೆಸ್ ಹೆಂಗೆ ಶುರು ಮಾಡಿದ್ವಿ, ಇವಾಗ ಎಲ್ಲಿದ್ದೀವಿ, ಯಾವ ಪಾಯಿಂಟಲ್ಲಿದ್ದೀವಿ, ರೆವೆನ್ಯೂ ಏನು ಬರ್ತಿದೆ, ಅದೆಲ್ಲ ನಾನು ಮಾತಾಡ್ತೀನಿ ಒಂದು ದಿವಸ ಫ್ಯೂಚರಲ್ಲಿ. ಸೊ ಯಾಕೆ ಯಾರಾದರೂ ಇಂಟ್ರೆಸ್ಟೆಡ್ ಆಗಿದ್ದರೆ ಇನ್ವೆಸ್ಟರ್ಸ್ನ ಒಳಗಡೆ ತೊಗೊಂಬಂದು ಅವ್ರಿಗೆ ಬೇಕಾಗಿರೋ ಅಷ್ಟು ಲಾಭ ಕೊಟ್ಟು ಮಿಕ್ಕಿದ್ರಲ್ಲಿ ನಾನು ಅವಾಗ ಏನಾಗುತ್ತೆ ಅಂದರೆ, ಬಿಸ್ನೆಸ್ ಸ್ವಲ್ಪ ಅದ್ರ ಪಾಡಾಗಿ ಅದು ಓಡೋಕ್ಕೆ ಶುರು ಆಗುತ್ತೆ. ನನ್ನ ಸ್ಯಾಲ್ರಿ ಇನ್ವಾಲ್ವ್ಮೆಂಟ್ ತುಂಬ ಬಿಸ್ನೆಸ್ಸಲ್ಲಿ ಬೇಕಾಗೋದಿಲ್ಲ ಅಲ್ವಾ. ಸೊ ಆವಾಗ ಏನು ಮಾಡ್ಬೋದು, ನಾನು ಬಿಸ್ನೆಸ್ಸಲ್ಲಿ ಇನ್ವೆಸ್ಟರ್ಸ್ ಬೇಕಾಗಿರೋ ರಿಟರ್ನ್ಸ್ ಕೊಟ್ಟು ಬಿಸ್ನೆಸ್ ನಡೆಸಿ ಆ ಪ್ಲ್ಯಾನ್ ಮಾಡ್ಬೋದು. ಆಮೇಲೆ ನನಗಿರೋ ಸಂಬಳದಲ್ಲಿ ಬೇರೆ ಏನಾದರೂ ಇವಾಗ ಆ ಸಾಲ ಕಟ್ಟೋದು ಅದೆಲ್ಲ ಮಿಕ್ತು ಅಂದರೆ ಈ 1,00,00,000 ಸೇರಿಸೋ ಪ್ರಯಾಣದಲ್ಲಿ ನಾನು ಜಾಸ್ತಿ ಇನ್ವೆಸ್ಟ್ ಮಾಡ್ಬೋದಲ್ಲ. ಸೊ ಅದು ಸ್ವಲ್ಪ ನಮ್ಮನ್ನು ಏನಂತ ಹೇಳೋದು, ನಮ್ಮ ಗುರಿ ತಲುಪೋದಕ್ಕೆ 3 ವರ್ಷದಲ್ಲಿ ಸ್ವಲ್ಪ ಖಂಡಿತ ಹೆಲ್ಪ್ ಮಾಡುತ್ತೆ. ಸೊ ಅದೊಂದು ಪ್ಲ್ಯಾನ್ ಮಾಡ್ತಾ ಇದ್ದೀನಿ. ಅದನ್ನು ಏನೂ ಒಂದು ಸ್ಟ್ರಾಂಗಾಗಿ ಏನು ಮುಗಿದಿಲ್ಲ. ಒಂದು ಸ್ವಲ್ಪ ಜನರ ಹತ್ರ ಮಾತಾಡ್ತಿದ್ದೀನಿ, ಸ್ವಲ್ಪ ಜನ ಇಂಟ್ರೆಸ್ಟ್ ತೋರಿಸ್ತೀರ. ಸ್ವಲ್ಪ ಗೊತ್ತಲ್ಲ, ನೀವು ಯಾವಾಗಲೂ ಒಂದು ಬಿಸ್ನೆಸ್ನ ಕಟ್ಟೋದೊಂದು, ಅದನ್ನು ಇನ್ವೆಸ್ಟರ್ಸ್ಗೆ ಒಪ್ಪಿಸಿ ಅವ್ರಿಗೂ ಪಾಪ ತುಂಬ ಕ್ವೆಶನ್ಸ್ ಇರುತ್ತೆ. ಸೊ ಆ ಕ್ವೆಶನ್ಸ್ನ ಆನ್ಸರ್ ಮಾಡಿ ಅವ್ರು ಹಾಕೋ ಇನ್ವೆಸ್ಟ್ಮೆಂಟ್ ಅವ್ರಿಗೆ ಒಳ್ಳೆ ರಿಟರ್ನ್ಸಲ್ಲಿ ಬರುತ್ತೆ ಅನ್ನೋದು. ಸೊ ಅದೊಂದು ಬೇರೆ ವಿಷಯ. ಸೊ ಯಾರಾದರೂ ಇಂಟ್ರೆಸ್ಟ್ ಇದ್ದು ಏನಾದರೂ ಅದನ್ನು ನಾನು ಪ್ಲ್ಯಾನ್ ಮಾಡ್ತಾಯಿದ್ದೀನಿ. ಸೊ ಅದು ಎಲ್ಲಿಗೆ ಬಂದು ನಿಲ್ಲತ್ತೆ ನೋಡೋಣ. ಆ ಥರ ಇನ್ವೆಸ್ಟರ್ಸ್ ಸಿಕ್ಕಿದ್ರೆ ಓಕೆ, ಅಲ್ಲಿಂದ ನನ್ನ ಸಂಬಳದಲ್ಲಿ ಸ್ವಲ್ಪ ಎಕ್ಸ್ಟ್ರಾ ಈ ಗೋಲಿಗೆ ಸೇವ್ ಮಾಡ್ಬೋದು. ಇಲ್ಲ ಅಂದರೆ ಅದು ನಾನು ಹೇಳ್ತೀನಿ, ಅದಾಗಲಿಲ್ಲ ಅಂದರೆ ತಿರ್ಗಾ ಅದೇ ಕಂಟಿನ್ಯೂ ಮಾಡ್ತೀವಿ. ನನ್ನ ಸಂಬಳದಿಂದ ಏನು ಇನ್ವೆಸ್ಟ್ ಆಗುತ್ತೆ ಅದು ಕಂಟಿನ್ಯೂ ಆಗುತ್ತೆ, ಬಿಸ್ನೆಸ್ ಪಡೋಕೆ ಅದು ಕಂಟಿನ್ಯೂ ಆಗುತ್ತೆ, ಆ ದುಡ್ಡು ಕೂಡ ರೀಇನ್ವೆಸ್ಟ್ ಆಗುತ್ತೆ. ಸೊ ಇದು 2ನೇ ವಿಷಯ. 3ನೇ ವಿಷಯ,
ನೀವು ಆಲ್ರೆಡಿ ನಿಮಗೆಲ್ಲರಿಗೂ ಗೊತ್ತು. ನಾವಿವಾಗ ಈ 1 ಕೋಟಿ ಜರ್ನಿ ಶುರು ಮಾಡಿ ಈ 8 ದಿನದಲ್ಲಿ ನಮ್ಮ ಹತ್ರ ಇರೋ ಒಂದೇ ಸೇವಿಂಗ್ಸ್ ಅಂದರೆ ಅದು ಮಿಸ್ಟ್ರಿ ಬಾಕ್ಸ್ ಅಲ್ವಾ. ಸೊ ಮಿಸ್ಟ್ರಿ ಬಾಕ್ಸ್ ಅಂತ ಜ್ಞಾಪಕ ಬಂತು. ಇವತ್ತು ನಾನೇನ ಮಿಸ್ಟ್ರಿ ಬಾಕ್ಸ್ ದುಡ್ಡು ಹಾಕಿಲ್ಲ, ಸೊ ಅದನ್ನು ಇವತ್ತು ನಾನು ನಿಮ್ಮ ಮುಂದೆ ಹಾಕ್ಬಿಡ್ತೀನಿ. ಸೊ ಹಾಗಾಯಿತು. ಸೊ ಇದು ಸದ್ಯಕ್ಕಿರೋ ನಮ್ಮ ಒಂದೇ ಸೇವಿಂಗ್ಸ್ 1 ಕೋಟಿ ಕಡೆಗೆ. ಸೊ ಇದನ್ನು ದಯವಿಟ್ಟು ಮಾಡಬೇಡಿ. ನೀವು ಯಾರಾದರೂ ಆಲ್ರೆಡಿ ಶುರು ಮಾಡಿದರೆ ಖಂಡಿತ ಇವತ್ತು ಈ ವಿಡಿಯೋ ನೋಡಬೇಕಾದ್ರೆ ಇಲ್ಲ ವಿಡಿಯೋ ನೋಡಿದ್ಮೇಲೆ ಮಿಸ್ಟ್ರಿ ಬಾಕ್ಸ್ ಹೋಗ್ಬಿಟ್ಟು ನಿಮ್ಮದು ಎಷ್ಟು ನೀವು ಅನ್ಕೋತೀರೋ ಅದನ್ನು ಡೆಪಾಸಿಟ್ ಮಾಡಿಬಿಡಿ. ಸೊ 3ನೇದು ಬಂದು ಮಿಸ್ಟ್ರಿ ಬಾಕ್ಸ್. ಸೊ 4ನೇ ವಿಷಯ ಏನು ಅಂದರೆ, ಈ 3 ವಿಷಯ ಪ್ಲ್ಯಾನಿಂಗ್ ಒಂದು, ನಡೆಸೋದು ಇಲ್ಲ ಅದನ್ನು ಅಳವಡಿಸ್ಕೊಂಡು ಡಿಸಿಪ್ಲಿನಾಗಿ ಮಾಡ್ಕೊಳ್ಳೋದು ಒಂದು ವಿಷಯ. ಸೊ ಅದಕ್ಕೇನು ಬೇಕು? ಡಿಸಿಪ್ಲಿನ್. ನಾನು ತುಂಬ ಸತಿ ಇಲ್ಲಿ ತನಕನೂ ಹೇಳಿದ್ದೀನಿ, ಫ್ಯೂಚರಲ್ಲೂ ಹೇಳ್ತೀನಿ. ಡಿಸಿಪ್ಲಿನ್ ಅನ್ನೋದು ತುಂಬ ತುಂಬ ಮುಖ್ಯ. ಇವಾಗ ನಾನು ಹೇಳಿದೆ ನಿಮಗೆ, ನನ್ನ ಸಂಬಳದಲ್ಲಿ ಹೇಗೆ ಪ್ಲ್ಯಾನ್ ಮಾಡಿ ಹೈಕ್ ಆದರೆ ಇದಕ್ಕೆ ಹಾಕೋದು, ಇಲ್ಲ ಕೆಲಸ ಏನಾದರೂ ಬೇರೆ ಸಿಕ್ಕಿದ್ರೆ ಆ ಡಿಫ್ರೆನ್ಸ್ ಅಮೌಂಟ್ನ ಇದಕ್ಕೆ ಹಾಕೋದು ಒಂದು. 2ನೇದು ಯಾವುದಾದ್ರು ಇನ್ವೆಸ್ಟರ್ಸ್ ಬಂದು ಬಿಸ್ನೆಸ್ಗೆ ಅವರು ಇಂಟ್ರೆಸ್ಟ್ ಆಗಿದೆ ಏನಾದರೂ ಬಂದರೆ ಆವಾಗ ಕೂಡ ನಮಗೆ ಸಂಬಳದಲ್ಲಿ ಎಕ್ಸ್ಟ್ರಾ ಮಿಕ್ಕತ್ತೆ, ಆ ಎಕ್ಸ್ಟ್ರಾನೂ ಹಾಕ್ಬೋದು. ಇಲ್ಲ ಅಂದರೆ ಅದು ಹಂಗೆ ಬಿಸ್ನೆಸ್ ಕಂಟಿನ್ಯೂ ಆಗುತ್ತೆ. 3ನೇದು ಈ ಮಿಸ್ಟ್ರಿ ಬಾಕ್ಸ್ ಹ್ಯಾಬಿಟ್. ಇದನ್ನು ಇಲ್ಲಿ ತನಕ ನಾನು ಬಿಟ್ಟಿಲ್ಲ ಈ ಸ್ವಲ್ಪ ದಿವಸ, ಬಟ್ ಇದನ್ನು ನಾವು 3 ವರ್ಷ ಕಂಟಿನ್ಯೂ ಮಾಡಬೇಕು ಅಲ್ವಾ. ಸೊ ಇದೆಲ್ಲದಕ್ಕೂ ನಮಗೆ ಬೇಕಾಗಿರೋದು ಒಂದು ತಾಳ್ಮೆ. ಯಾವಾಗಲೂ ತಿಳ್ಕೊಳ್ಳಿ, ನೀವು ಒಂದು ವಿಷಯನ ಶುರು ಮಾಡೋದು ತುಂಬ ಈಸಿ. ನೀವು ಅಂದರೆ ನಾನು, ನೀವು ಎಲ್ಲರೂ. ಬಟ್ ಆ ವಿಷಯನ ಎಲ್ಲಿ ತನಕ ನಾವು ತೊಗೊಂಡು ಹೋಗ್ತೀವಿ, ಆ ಗುರಿ ಮುಟ್ತೀವ. ಯಾಕಂದರೆ ನಮಗೇನಾಗುತ್ತೆ, ನಮ್ಮ ದೈನಂದಿನ ಚಟುವಟಿಕೆಯಲ್ಲಿ ತುಂಬ ಡಿಸ್ಟ್ರಾಕ್ಷನ್ಸ್ ಬರುತ್ತೆ. ಓದ್ತಿರೋರಿಗೆ ಓದೋದು, ಎಕ್ಸಾಮ್ಸು, ಅದು ಇವಾಗ ಕೆಲ್ಸಕ್ಕೆ ಹೋಗೋರಿಗೆ ಕೆಲ್ಸಕ್ಕೆ ಹೋಗೋದು, ಮನೆ ಖರ್ಚು, ಕಮಿಟ್ಮೆಂಟ್ಸ್, ಬೇರೆ ಖರ್ಚು ತುಂಬ ಇರುತ್ತೆ. ಒಂದು ಸತಿ ವರ್ಕ್ ಪ್ರೆಷರ್ ಇರುತ್ತೆ, ಒಂದು ಸತಿ ಬೇರೆ ಟೆನ್ಷನ್ಸ್ ಇರುತ್ತೆ. ಇದು ಏನಾಗುತ್ತೆ, ನಾವು ಬೇಕು ಅಂತ ಮಾಡಲಿಲ್ಲ ಅಂದರೂ ಎಲ್ಲೋ ಒಂದು ಕಡೆ ನಾವು ಸ್ವಲ್ಪ ಮಿಸ್ ಆಗಿ ಅದನ್ನು ಬಿಡೋ ಚಾನ್ಸಸ್ ಇರುತ್ತೆ. ಸೊ ಫಸ್ಟು ತಾಳ್ಮೆ, ನಿಧಾನಕ್ಕೆ ಮಾಡಬೇಕು. ಏನೇ ಸಮಸ್ಯೆ ಬಂದರೂ ಡೈಲಿ ನಮ್ಮ ಕೆಲಸನ ಒಂದು ಟಾಸ್ಕ್ ಅಂತ ತೊಗೊಂಡು ಆ ಟಾಸ್ಕ್ನ ಮುಗಿಸ್ಬೇಕು. ಅದು ಸೇವಿಂಗ್ಸ್ ಇರಲಿ, ಪ್ಲ್ಯಾನಿಂಗ್ ಇರಲಿ, ಇಲ್ಲ ನಮಗಿರೋ ಕಮಿಟ್ಮೆಂಟ್ ಇರಲಿ, ಏನೇ ಇರಲಿ ಅಲ್ವಾ. ಆಮೇಲೆ ಈ ಪ್ರಾಸೆಸಲ್ಲಿ ನಾನು ನನ್ನ ಸ್ಪೆಂಡಿಂಗ್ ಹ್ಯಾಬಿಟ್ಸ್ ಅಂದರೆ ನಾನು ಖರ್ಚು ಮಾಡೋ ವಿಧಾನನ ತುಂಬ ಚೇಂಜ್ ಮಾಡ್ಕೋಬೇಕು ಅಂತಿದ್ದೀನಿ. ಅದನ್ನು ನಾನು ಏನು ಅಂತ ಹೇಳ್ತೀನಿ ನೆಕ್ಸ್ಟು. ಆಮೇಲೆ ಸೇವ್ ಮಾಡೋ ಹ್ಯಾಬಿಟ್ಸ್, ಸ್ಪೆಂಡಿಂಗ್ ಹ್ಯಾಬಿಟ್ಸ್, ಎಲ್ಲೆಲ್ಲಿ ಎಕ್ಸ್ಪೆನ್ಸಸ್ ನಾನು ಕಟ್ ಮಾಡ್ಬೋದು ಅದೊಂದಿದೆ. ಸೊ ಇದೆಲ್ಲ ಬಂದು ತಾಳ್ಮೆ, ಈ ಥರ ಅತ್ಯವಶ್ಯಕನ ಏನು ಖರ್ಚನ್ನ ನಾವೇನು ಮಾಡೋಕ್ಕಾಗಲ್ಲ, ಬಟ್ ಅವಶ್ಯಕತೆ ಇಲ್ಲದೇ ಇರೋ ಖರ್ಚು ಏನೇನಿದೆಯೋ ಅದನ್ನು ಕಂಟ್ರೋಲ್ ಮಾಡೋದು, ಅದೆಲ್ಲ ಮಾಡಬೇಕು. ಆಮೇಲೆ ಇದೆಲ್ಲ ಮಾಡಿದ್ರೂ ನಾನು ಅಂದ್ಕೊಂಡಿರೋ 1 ಕೋಟಿ ಗುರಿನ ಮುಟ್ತೀನಾ ಇಲ್ವಾ ಅನ್ನೋದನ್ನು ನಾವು ಖಂಡಿತ ಕಾದು ನೋಡೋಣ. ಬಟ್ ಖಂಡಿತ ನಾನು ಇಷ್ಟೊತ್ತು ನಿಮ್ಗೆ ಏನು ಎಕ್ಸ್ಪ್ಲೇನ್ ಮಾಡಿದೆ ಅದೆಲ್ಲ ನಾನು ಮಾಡ್ತೀನಿ. ಇಲ್ಲಿ ನಾನು ಹೇಳಿದ್ದು ನಿಮ್ಮ ಜೀವನ ಶೈಲಿಯಲ್ಲಿ ಎಲ್ಲಾದರೂ ನಿಮ್ಗೆ ಏನು ಅಂದ್ಕೊಂಡಿದ್ದೀರೋ, ಯಾಕಂದರೆ ನಾವು ಆಲ್ರೆಡಿ ಮಾತಾಡಿದ್ದೀವಿ. ನಾನು 3 ವರ್ಷದಲ್ಲಿ ಇಷ್ಟು ಸೇರಿಸ್ಬೇಕು ಅಂದ್ಕೊಂಡಿದ್ದೀನಿ, ನೀವೇನು ಅಂದ್ಕೊಂಡಿದ್ದೀರಾ ಅದನ್ನು ಹೇಳಿ ಅಂತ ನಾನು ಹೇಳಿದ್ದೀನಿ. ಸೊ ಇವಾಗ ನೀವು ಹೇಳಿರ್ಬೋದು, ಹೇಳದೇ ಇರ್ಬೋದು, ಬಟ್ ನೀವು ಖಂಡಿತ ಆ ಜರ್ನಿ ಶುರು ಮಾಡ್ತೀರಾ ಅಂತ ನಾನು ಭಾವಿಸ್ತೀನಿ. ಸೊ ಅದರಲ್ಲಿ ಅಳವಡಿಸ್ಕೊಳ್ಳೋಕೆ ಟ್ರೈ ಮಾಡಿ. ಒಂದು ನಿಮಗೆ ಇನ್ಕಮ್ ಇದ್ದರೆ ಆ ಇನ್ಕಮಲ್ಲಿ ನೀವು ಹೇಗೆ ರೀಪ್ಲ್ಯಾನ್ ಮಾಡ್ಬೋದು, ಎಲ್ಲಾದರೂ ಎಕ್ಸ್ಟ್ರಾ ಖರ್ಚು ಮಾಡ್ತಿದ್ರೆ, ಇಲ್ಲ ಸೇವಿಂಗ್ಸ್ ಕರೆಕ್ಟಾಗಿ ಪ್ಲ್ಯಾನ್ ಮಾಡದೇ ಇದ್ದರೆ, ಇನ್ನೊಂದು ಎಲ್ಲಿ ನೀವು ಕಂಟ್ರೋಲ್ ಮಾಡ್ಬೋದು. ಈ ಥರ ಎಕ್ಸ್ಪೆನ್ಸಸ್ ನೀವು ಸ್ವಲ್ಪ ಕಡಿಮೆ ಮಾಡಿ, ಏನಾದರೂ ಈ ಮಿಸ್ಟ್ರಿ ಬಾಕ್ಸ್ ಥರ ಇಲ್ಲ ಬೇರೆ ಏನಾದರೂ ನಿಮ್ಗೆ ಏನು ಸೇವಿಂಗ್ಸ್ ಮೆಥಡಾಲಜಿ ಇದೆಯೋ ಅದನ್ನು ಯೂಸ್ ಮಾಡೋದು. 3ನೇದು ನಾವು ಇದೆಲ್ಲ ಮಾತಾಡ್ತೀವಲ್ಲ, ಇಲ್ಲ ಡಿಸೈಡ್ ಮಾಡ್ತೀವಲ್ಲ, ಅದನ್ನು ಒಂಚೂರು ತಪ್ಪದೆ ನಮ್ಮ ಗುರಿ ಮುಟ್ಟೋ ತನಕ ಅದನ್ನು ಮಾಡಿ ಮುಗಿಸೋದು. ಸೊ ಇದು 3 ತುಂಬ ಮುಖ್ಯ. ಸೊ ಇಲ್ಲಿಗೆ ನಾನು ಈ ವಿಡಿಯೋನ ಮುಗಿಸ್ತೀನಿ. ನಾಳೆ ನಾನು ತುಂಬ ಒಂದು ಇಂಪಾರ್ಟೆಂಟ್ ವಿಡಿಯೋ ಹಾಕ್ತಾಯಿದ್ದೀನಿ. ನಮಗೆ ಎಷ್ಟೊಂದು ಸತಿ ಒಂದು ವಿಷಯ ನಾವು ಅನ್ಕೋತೀವಿ, ಬಟ್ ಅದನ್ನು ಮಾಡೋದಿಲ್ಲ. ಏನಕ್ಕೆ ನಮ್ಗೆ ಅದ್ರ ಸೀರಿಯಸ್ನೆಸ್ ಅರ್ಥ ಆಗಲ್ಲ. ಒಂದು ವಯಸ್ಸು ಇರ್ಬೋದು, ಇಲ್ಲ ನಮಗೆ ಪ್ರೆಸೆಂಟ್ ಇರೋ ಒಂದು ವಿಷಯ ಇರ್ಬೋದು, ನಾವು ತುಂಬ ಫ್ಯೂಚರ್ ಬಗ್ಗೆ ಮರೆತು ಸುಮ್ಮನೆ ಓಡ್ತಾ ಇರ್ತೀವಿ. ಯಾವಾಗ ಒಂದು ಕಷ್ಟ ಬಂದು ಸಿಕ್ಕಾಕೋತೀವಿ ಆವಾಗ ನಮಗೆ ಗೊತ್ತಾಗುತ್ತೆ ಏನು ಅಂತ. ಸೊ ಹೇಗೆ ಅದನ್ನು ನಾವು ಓವರ್ಕಮ್ ಮಾಡ್ಬೋದು ಅಂತ ಒಂದು ವಿಡಿಯೋ ನಾನು ಎಲ್ಲೋ ಒಂದು ಕಡೆ ಓದಿದ್ದೆ. ಅದನ್ನು ಒಂದು ವಿಡಿಯೋವಾಗಿ ನಾಳೆ ನಾನು ಹಾಕ್ತಿದ್ದೀನಿ. ಖಂಡಿತ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಸ್ವಲ್ಪ ಚಿಕ್ಕ ವಿಡಿಯೋ ಇರುತ್ತೆ ಅದು. ಸೊ ದಯವಿಟ್ಟು ಅದನ್ನು ನೋಡಿ, ಅದು ಹೇಗಿದೆ ಅಂತ ನಾಳೆ ವಿಡಿಯೋಲಿ ನನಗೆ ಅದನ್ನು ಹೇಳಿ. ಸೊ ಇಲ್ಲಿ ತನಕ ಈ ವಿಡಿಯೋ ನೀವು ನೋಡಿದ್ದಕ್ಕೆ ತುಂಬ ಸಂತೋಷ. ನಾನು ಹೇಳಿದ್ದ ಈ 4 ವಿಷಯ, ನನ್ನ ಸ್ಯಾಲ್ರಿ ಸೇವಿಂಗ್ಸ್, ಬಿಸ್ನೆಸ್ ಗ್ರೋತ್, ಆಮೇಲೆ 3ನೇದು ಬಂದು ಮಿಸ್ಟ್ರಿ ಬಾಕ್ಸ್ ಹೇಗೆ ಬೆಳೆಯುತ್ತೆ, ಇದನ್ನು ಕಂಟಿನ್ಯೂ ಮಾಡ್ತೀನ, 4ನೇದು ಡಿಸಿಪ್ಲಿನ್ ಆಗಿ ಇದು 3 ಕರೆಕ್ಟಾಗಿ ಮಾಡ್ಕೊಂಡು ಹೋಗ್ತೀನ ಅಂತ. ಸೊ ಇದೆಲ್ಲದನ್ನು ಅಬ್ಸರ್ವ್ ಮಾಡೋಕ್ಕೆ ನಿಮಗೆ ಗೊತ್ತು ನೀವೇನು ಮಾಡಬೇಕು ಅಂತ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ನಿಮ್ಗೆ ಯಾರಿಗಾದ್ರೂ ನಿಮ್ಮ ಫ್ರೆಂಡ್ಸ್, ರಿಲೇಟಿವ್ಸ್ಗೆ ಇದನ್ನು ಕಳಿಸಿದ್ರೆ ಅವ್ರಿಗೂ ಯೂಸ್ ಆಗುತ್ತೆ ಅಂತ ಇದ್ದರೆ ದಯವಿಟ್ಟು ಇದನ್ನು ಶೇರ್ ಮಾಡಿ. ನಿಮ್ಮ ಸಪೋರ್ಟಿಗೆ ತುಂಬ ಥ್ಯಾಂಕ್ಸ್. ಧನ್ಯವಾದಗಳು.